ನಾಳೆ ಸದನದಲ್ಲಿ ಮತ್ತೆ ನಾಗೇಂದ್ರ ವಿಚಾರಕ್ಕೆ ಗದ್ದಲ ನಡೆಯುವುದು ಫಿಕ್ಸ್ ಆಗಿದೆ. ಪ್ರತಿಭಟನೆ ಮಾಡಲಿಕ್ಕೆ ಈಗಾಗಲೇ ದಳಪತಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ವಿಪಕ್ಷ ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಕೂಡ ಸದನದ ಒಳಗೂ ಮತ್ತು ಹೊರಗೂ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರೆ. ವಿಪಕ್ಷಕ್ಕೆ ಕೌಂಟರ್ ಕೊಡೋಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ. ನಾಗೇಂದ್ರ ವಿರುದ್ಧ ಸಾಕ್ಷಿ ನೀಡುವಂತೆ ಕೈ ಈಗ ಪಟ್ಟನ್ನು ಹಿಡಿದಿದೆ. ಚಾರ್ಜ್ ಶೀಟನ್ನೇ ಮುಂದಿಟ್ಟು ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡೋಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಅಶೋಕ್ ವಾಗ್ದಾಳಿ ನಡೆಸಿದರು. ವಾಲ್ಮೀಕಿ ನಿಗಮದ 187 ಕೋಟಿ ಹಣ ಲೂಟಿ ಮಾಡಿ ಕರ್ನಾಟಕ ತೆಲಂಗಾಣ ಚುನಾವಣೆಗೆ ಬಳಸಿದ್ದಕ್ಕೆ ದಾಖಲೆ ನೀಡಿದ್ದೇವೆ. ಹಗರಣ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅಂತಿಮವಾಗಿ ರಾಜ್ಯಪಾಲರವರೆಗೂ ಹೋಗ್ತೇವೆ. ಕೊನೆಯ ಅಸ್ತ್ರವಾಗಿ ರಾಜಭವನ ಬಾಗಿಲು ತಡ್ತೇವೆ. ವಿಜೇಂದ್ರ ಅಶೋಕ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮತ್ತು ರಾಜೀನಾಮೆ ನಾಗೇಂದ್ರ ಅವರು ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಹಿಂದೆ ಸರಿಯಲ್ಲ. ಅಧಿವೇಶನ ಮುಗಿದರೂ ಕೂಡ ನಮ್ಮ ಪ್ರತಿಭಟನೆ ನಿರಂತರವಾಗಿ ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಸದನದ ಒಳಗೂ ಕೂಡ ಸುಗಮವಾಗಿ ನಡೀಲಿಕ್ಕೆ ವಿಪಕ್ಷಗಳು ಬಿಡ್ತಾ ಇಲ್ಲ. ಕಾಂಗ್ರೆಸ್ನವರು ಅದಕ್ಕೆ ಕೌಂಟ್ರಾಗಿ ಅವರು ಕೂಡ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಚಾರ್ಜ್ ಶೀಟ್ನ ಕೆಲ ಅಂಶಗಳನ್ನು ವಿಪಕ್ಷ ನಾಯಕರು ಉಲ್ಲೇಖ ಮಾಡ್ತಾನೇ ಇದ್ದಾರೆ. ಆದರೆ ನಾಗೇಂದ್ರ ಇಲ್ಲಿವರೆಗೂ ಕೂಡ ಎಲ್ಲೂ ರಾಜೀನಾಮೆ ಕೊಡೋದ್ರ ಬಗ್ಗೆ ಮಾತಾಡಿಲ್ಲ. ನಾನು ಅಪರಾಧಿಯಲ್ಲ, ಆರೋಪಿ ಅಷ್ಟೇ, ಸಾಬೀತಾಗಿಲ್ವಲ್ಲ, ನಾನು ಹೆಂಗೆ ರಾಜೀನಾಮೆ ಕೊಡಲಿ? ಈಗ ಬಿ ಜೆ ಪಿಯ ನಾಯಕರ ವಿರುದ್ಧ ಯಾವುದು ಕ್ರಿಮಿನಲ್ ಕೇಸ್ ಇಲ್ವಾ? 14 CMಗಳ ಮೇಲೆ ಕೇಸಿದೆ. ಅವ್ರ 123 ಹಾಲಿ MP ಗಳ ಮೇಲೆ ಕೇಸಿದೆ. ಅವ್ರದ್ದು ರಾಜೀನಾಮೆ ಕೇಳಲಿ ಇವರು ಅಂಥೇಳಿ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರು ನೈತಿಕವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ನೀವು ರಿಸೈನ್ ಮಾಡಿ ಅಂತ ಇವರು ಒತ್ತಾಯವನ್ನು ಮಾಡ್ತಿದ್ದಾರೆ. ಈಗ ರಿಸೈನ್ ಏನಾದರೂ ಅವರು ಮಾಡಿದರೆ ಸಹಜವಾಗಿ ಅದರ ಕ್ರೆಡಿಟ್ ಏನಾಗುತ್ತೆ, ಅದು BJPಗೆ ಜಾಸ್ತಿ ಹೋಗುತ್ತೆ. JDSನವರು ಕೂಡ ಸುಮ್ಮನೆ ಕೂತಿಲ್ಲ. ಅವರು ಎಷ್ಟು ಸಾಧ್ಯ ಆಗುತ್ತೋ ಅವರು ಸಾಥನ್ನು ಕೊಡ್ತಾ ಇದ್ದಾರೆ. ಬಟ್ ಅಂತ ಹೇಳಿಕೊಳ್ಳುವಷ್ಟೇನೂ BJPಯವರಿಗೆ ಈ ರಾಜೀನಾಮೆ ವಿಚಾರದಲ್ಲಿ ಸಹಕಾರ ಕೊಡ್ತಾ ಇಲ್ಲ. ಯಾಕಂದರೆ ಅವರಿಗೆ ಅಷ್ಟೊಂದು ಇದನ್ನು ಡ್ರ್ಯಾಗ್ ಮಾಡೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಬಿಡದಿ ಟೌನ್ಶಿಪ್ ಇನ್ನೂ ಕೂಡ ಅದು ಹಾಗೇ ಇದೆ, ಚರ್ಚೆ ಆಗಬೇಕು. ರಾಜ್ಯದ ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಒಂದು ಲೈನು ಕೂಡ ಚರ್ಚೆ ಆಗ್ತಾ ಇಲ್ಲ. ವಿರೋಧ ಪಕ್ಷಗಳ ಧಿಕ್ಕಾರಗಳು, ಘೋಷಣೆಗಳ ಮಧ್ಯೆನೇ ವಿಧೇಯಕಗಳನ್ನು ಸರ್ಕಾರ ಮಂಡಿಸ್ತಾ ಇದೆ. ಕಾಟಾಚಾರಕ್ಕೇನೋ ಕೆಲವೊಂದಿಷ್ಟು ಶಾಸಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಟ್ ಜನರಿಗೆ ಅದು ರೀಚ್ ಆಗ್ತಿಲ್ಲ, ಅರ್ಥನೂ ಕೂಡ ಆಗ್ತಿಲ್ಲ. ಸ್ಪೀಕರ್ ಅವರು ಪದೇ ಪದೇ ಕಲಾಪವನ್ನು ಮುಂದೂಡ್ತಾ ಇದ್ದಾರೆ. ಇನ್ನೊಂದು 3-4 ದಿನ ಅಷ್ಟೇ, ಇದರಲ್ಲೇ ಎಲ್ಲವೂ ಕಲಾಪ ಮುಗಿದು ಹೋಗುತ್ತೆ. ಜನರ ತೆರಿಗೆ ದುಡ್ಡು ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಕೋಟಿ ಹಣ ಎಲ್ಲಿಗೆ ಹೋಯ್ತು, ಯಾರಿಗೆ ಹೋಯ್ತು? ರಾಜೀನಾಮೆ ಕೊಡಲೇಬೇಕು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ. ನಾಗೇಂದ್ರ ರಾಜೀನಾಮೆಗೆ ಈಗ ಬಿಗಿಪಟ್ಟಣ ಹಿಡಿದು ಕೂತಿದ್ದಾರೆ ವಿಪಕ್ಷಗಳು. ಬಟ್ ಈಗ ಸೂಚನೆ ನೋಡ್ತಾ ಇದ್ದರೆ ನಾಗೇಂದ್ರ ರಾಜೀನಾಮೆ ಕೊಡೋದಿಲ್ಲ. ಅವ್ರಿಗೆ ಹೆಚ್ಚುವರಿ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಇದರ ಮಧ್ಯೆ BJPಯವರಿಗೆ ಟಾಂಗ್ ಕೊಡಬೇಕು ಅಂತಲೇ ಇದೆಲ್ಲವೂ ಕೂಡ ಆಗ್ತಾ ಇದೆ. ಈಗ ಚಾರ್ಜ್ ಶೀಟನ್ನೇ ಮುಂದಿಟ್ಟುಕೊಂಡು ಇವರು ದಾಖಲೆ ಕೊಟ್ಟಿದ್ದೀವಿ ಅಂತ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ನಾಗೇಂದ್ರ ಅವರ ಸಂಬಂಧಿಗಳಿಗೂ ಕೂಡ ಹಣ ಹೋಗಿದೆ, ತೆಲಂಗಾಣ ಚುನಾವಣೆಗೆ ಹೋಗಿದೆ, ಬಳ್ಳಾರಿ MP ಎಲೆಕ್ಷನ್ಗೆ ಅದೇ ಹಣ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾನೇ ಇದ್ದಾರೆ. ED ಅಧಿಕಾರಿಗಳ ಒಂದು ಚಾರ್ಜ್ ಶೀಟ್ ಆ ಒಂದು ಸಾಕ್ಷಿಗಳನ್ನು ಇಟ್ಕೊಂಡು. ಬಟ್ ಈಗ ಪ್ರಾಸಿಕ್ಯೂಷನ್ ಕೂಡ ಹೋಗಿದೆ, ಆ ವಿಚಾರ ರಾಜ್ಯಪಾಲರ ಅಂಗಳವನ್ನು ಕೂಡ ತಲುಪಿದೆ. ಬಟ್ ಮತ್ತೊಂದು ಸುತ್ತಿನ ಹೋರಾಟವನ್ನು ಕೂಡ ನಾವು ಮಾಡ್ತೀವಿ ಅಂಥೇಳಿ ನಾಳೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ಲ್ಯಾನ್ ಕೂಡ ಮಾಡಿದ್ದಾರೆ. ಬಟ್ ಇದು ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಕಡಿಮೆ. ಫ್ರೀಡಮ್ ಪಾರ್ಕ್ನಲ್ಲೂ ಕೂಡ ಹೋರಾಟ BJP ಮತ್ತು JDSನಿಂದ ಜಂಟಿಯಾಗಿ ಆರಂಭ ಆಗುತ್ತೆ. ಅದನ್ನು ಕಾಂಗ್ರೆಸ್ ಪಾರ್ಟಿಯ ಚುನಾವಣೆಗೆ, ಕರ್ನಾಟಕ ಮತ್ತು ತೆಲಂಗಾಣ ಚುನಾವಣೆಗೆ ಬಳಸಿರುವಂಥದ್ದು ಜಗಜ್ಜಾಹಿರಾತ ವಿತ್ ದಾಖಲೆಗಳನ್ನು ನಾನು ಬಿಡುಗಡೆ ಮಾಡಿದ್ದೀನಿ. ಮೊನ್ನೆನೂ ಕೂಡ ನಾನು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀನಿ. ಅದ್ರ ಬಗ್ಗೆ ಇಷ್ಟಿದ್ರೂ ಕೂಡ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಹೊರತು ಕಾಂಗ್ರೆಸ್ ಅವರು ಎದರಿ, ನಮ್ಮ ಪ್ರತಿಭಟನೆಗೆ ಎದರಿ ಅವರು ಪ್ರತಿಭಟನೆಗೆ, ರೂಲಿಂಗ್ ಪಾರ್ಟಿ ಆದಂಥವ್ರು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸತ್ಯಾಸತ್ಯತೆಯನ್ನು ಮುಚ್ಚಿಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಪ್ರತಿಭಟನೆ ಮಾಡ್ತಾ ಇರೋದು. ಸತ್ಯ ಇಲ್ಲ ಅಂದಿದ್ರೆ ಅವ್ರು ಬೀದಿಗೆ ಬರೋ ಅವಶ್ಯಕತೆನೇ ಇರಲಿಲ್ಲ.
ಜನನೇ ತೀರ್ಮಾನ ಮಾಡ್ತಾ ಇದ್ರು, ಓ ಇದು ಸತ್ಯ ಇಲ್ಲಪ್ಪ ಅಂತೇಳಿ. ಜನ ಯಾವಾಗ ವಾಲ್ಮೀಕಿ ನಿಗಮದ ಹಣ, ದಲಿತರ ಹಣ, ಬಡವ್ರಿಗೆ ಸೇರ್ಬೇಕಾಗಿದ್ದಂಥ ಹಣ